ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ದಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇರುತ್ತದೆ, ಅದಕ್ಕೂ ನೀವು ಜಾಯಿನ್ ಆಗ್ಬೋದು. ಅದರಲ್ಲಿ ಎಕ್ಸಾಮ್ ರಿಲೇಟೆಡ್ ಯಾವುದೇ ನೋಟಿಫಿಕೇಷನ್ ಆಗಲಿ ಹಾಗೂ ಎಕ್ಸಾಮ್ ರಿಲೇಟೆಡ್ ಎಲ್ಲ ತರಹ ಇನ್ಫಾರ್ಮೇಷನ್ನ ಆ ಚಾನಲ್ನಲ್ಲಿ ನೀಡ್ತೀವಿ. ಈಗ KE ನಡೆಸಿದಂಥ 11ನೇ ತಾರೀಕು ಆಗಸ್ಟ್ ತಿಂಗಳಿನಲ್ಲಿ ನಡೆದ KUWSDBಯ AE ಸಿವಿಲ್ ಹುದ್ದೆಗಳ GK ಪೇಪರ್ನಲ್ಲಿ ಕೇಳಿದಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಈಗ ನೋಡೋಣ. ಮೊದಲನೇದಾಗಿ 21ನೇ ಕ್ವಶನ್ ಇತ್ತು. ಕೊಟ್ಟಿರುವ ಚೌಕದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗಕ್ಕೆ ಯಾವುದು ಸೂಕ್ತ ಆಯ್ಕೆ ಅಂತ ಇಲ್ಲಿ ಕೇಳಿದಾರು. ಇಲ್ಲಿ ನೋಡ್ಬೋದು, ಇಲ್ಲಿ ಬಿದಿಂದ ಡಿಗೆ ಹೋಗ್ಯದ, ಡಿದಿಂದ ಎಫ್ಗೆ ಹೋಗ್ಯದ, ಎಫ್ದಿಂದ ಎಚ್ಗೆ ಹೋಗ್ಯದ, ಎಚ್ದಿಂದ ಜೆಗೆ ಹೋಗ್ಯದ, ಜೆದಿಂದ ನಮಗೆ ಎಲ್ಗೆ ಬರ್ಬೇಕು. ಹಾಗಾಗಿ ಇಲ್ಲಿ ಜೆದಿಂದ ಎಲ್ ಇರೋದು ಯಾವ್ದು? L9 ಒಂದ ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಸ್ಥಳದಲ್ಲಿ ಬರುವ ಸಂಖ್ಯೆ ಯಾವುದು ಕೇಳಿದರು. ಇಲ್ಲಿ 34 ಆಗ್ಬೋದು. ಸ್ವಲ್ಪ ಇದರಲ್ಲಿ ಕನ್ಫ್ಯೂಷನ್ ಐತಿ. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನೆಕ್ಸ್ಟ್, a ladder leaning against a wall makes an angle 45 degree with the ground. The foot of the ladder is 36 meter away from the wall. Then length of the ladder ಅಂತ ಕೇಳ್ಯಾರು. ಇಲ್ಲಿ ಒಂದು ಗೋಡೆಗೆ ಒಂದು ಲ್ಯಾಡರ ನಿಂತಿದೆ. ಇಲ್ಲಿ 45 ಡಿಗ್ರಿ ಅದ. ಈ ಲ್ಯಾಡ್ರ ಈ ಪಾಯಿಂಟದಿಂದ ಇದು ಎ ಪಾಯಿಂಟ, ಇದು ಬಿ ಪಾಯಿಂಟ, ಇದು ಸಿ ಪಾಯಿಂಟ. ಈ ಬಿದಿಂದ ಸಿಗೆ 36 ಮೀಟ್ರ್ ಅದ. ಇಲ್ಲಿ ನಮ್ಗೆ ಲ್ಯಾಡರ್ನ ಅಂದ್ರೆ ನುಚ್ಚಣಿಕೆಯ ಉದ್ದ ಎಷ್ಟು ಅಂತ ಇಲ್ಲಿ ಕೇಳಿದರು. ಸೊ ಇದರಲ್ಲಿ cos 45 ಡಿಗ್ರಿ ಅಂದರೆ 1/√2 ಅಂತ ಆಗುತ್ತೆ. ಇಲ್ಲಿ cos 45 ಡಿಗ್ರಿ ಈಕ್ವಲ್ ಟು cos ಥೀಟಾದ BC ಬೈ AC ಅಂತ ಇಲ್ಲಿ ಆಗುತ್ತೆ. ಅಂದ್ರೆ ಬೇಸ್ ಬೈ ಹೈಪೋಟೆನಸ್ ಅಂತ cos 45 ಡಿಗ್ರಿದ ಆಗುತ್ತೆ. ಇಲ್ಲಿ cos 45 ಅಂದ್ರೆ 1/√2 ಈಕ್ವಲ್ ಟು BC ಅಂದರೆ 36 ಡಿವೈಡೆಡ್ ಬೈ AC ಅಂದ್ರೆ ಅದ ನಮ್ಗೆ ಲ್ಯಾಡ್ರ ಎಲ್ ಹತ್ತುಗೂ. ಸೊ ಇಲ್ಲಿ ಎಲ್ ಈಕ್ವಲ್ ಟು ಏನಾಗುತ್ತೆ, 36 ಇಂಟು √2 ಆಗುತ್ತೆ. ಬಟ್ ಇಲ್ಲಿ ಆಪ್ಷನ್ ಒಳಗೆ ಅದನ್ನ ಕೊಟ್ಟಿಲ್ಲ. √2 ಅನ್ನೋದು ಇಲ್ಲಿ ಕೊಡಬೇಕಾಗಿತ್ತು. ಆಪ್ಷನ್ 2 ಇಲ್ಲಿ ಕರೆಕ್ಟ್ ಅಂತ ತಿಳ್ಕೊನು. ನೆಕ್ಸ್ಟ್, ಒನ್ ಬ್ಲ್ಯಾಕ್ ಕಾರ್ಡ್ ಈಸ್ ಡ್ರಾನ್ ಫ್ರಾಮ್ ಅ ವೆಲ್ ಸಪಲ್ಡ್ ಪ್ಯಾಕ್ ಆಫ್ ಕಾರ್ಡ್ಸ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಇಟ್ ಬೀಯಿಂಗ್ ಅ ಡೈಮಂಡ್ ಕಾರ್ಡ್ಸ್ ಅಂತ ಕೇಳ್ಯಾರು. ಇಲ್ಲಿ ಕಾರ್ಡ್ಸ್ ಟೋಟಲ್ ಆಗಿ 52 ಕಾರ್ಡ್ ಇರ್ತಾವೆ. ಇದರಲ್ಲಿ ಏಸ್ 4 ಎಲ್ಲ 4 ಕಾರ್ಡ್ ಇರ್ತಾವೆ. ಅದರಲ್ಲಿ ಕ್ಯೂಬ್ಸ, ಡೈಮಂಡ್ಸ, ಹಾರ್ಟ್ಸ, ಸ್ಪೇಡ್ಸ್ ಅಂತ ಬರ್ತಾವೆ. ಇದರಲ್ಲಿ ಅವ್ರೇನು ಕೇಳಿದಾರು, ಬ್ಲ್ಯಾಕ್ ಕಲರ ಡೈಮಂಡ್ ಅಂತ ಕೇಳಾರು. ಬ್ಲ್ಯಾಕ್ ಕಲರ ಡೈಮಂಡ ಕಾರ್ಡ ಇರೋದಿಲ್ಲ. ಎಲ್ಲ ಏನಂತ ಡೈಮಂಡ
ರೆಡ್ ಕಲರ್ ಒಳಗೆ ಇರ್ತಾವೆ. ಅವರ ಪ್ರೊಬ್ಯಾಬಿಲಿಟಿ ಯಾವ ರೀತಿ ಕೇಳ್ಯಾರ ನೋಡ್ರಿ. ಇಲ್ಲಿ ಬ್ಲ್ಯಾಕ್ ಕಾರ್ಡ್ ಅಂತ ಕೇಳ್ಯಾರು, ಎಲ್ಲ ಡೈಮಂಡ್ ಅಂತ ಕೇಳ್ಯಾರು. ಬ್ಲ್ಯಾಕ್ ಕಾರ್ಡ್ 0 ಇರ್ತಾವೆ, ಹಾಗಾಗಿ 0/52 ಅಂದ್ರೆ ಟೋಟಲ್ ಕಾರ್ಡ್. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಇಲ್ಲಿ ಆಪ್ಷನ್ 4 0 ಅನ್ನೋದು ಇಲ್ಲಿ ಆಗುತ್ತೆ. ಇವಾಗ ಕಾರ್ಡ್ಸ್ಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಜ್ಞಾನ ಇರಬೇಕು. ಟೋಟಲ್ 52 ಕಾರ್ಡ. ಎಸ್ ಅಂದ್ರೆ 1 ನಂಬರ್ ತಿಳ್ಕೊಬೋದು. 2 3 4 5 6 7 8 9 10 11 12 13 ಟೋಟಲ್ ಆಗಿ 13 ಕಾರ್ಡ. ಎಲ್ಲ 4 ಅಂದಾಗ ಟೋಟಲ್ 52 ಕಾರ್ಡ ಆಗ್ತಾವು. ನೆಕ್ಸ್ಟ್, ಒಂದು ಕ್ರಿಕೆಟ್ ಪಂದ್ಯದಲ್ಲಿ PQRST ಎಂಬ 5 ಬ್ಯಾಟ್ಸ್ಮನ್ಗಳ ಸರಾಸರಿಯು 24 ರನ್ ಗಳಿಸುತ್ತಾರೆ. ಎಸ್ ಯು ಟಿಗಿಂತ 5 ರನ್ ಹೆಚ್ಚು ಗಳಿಸುತ್ತಾನೆ. ಟಿ ಯು ಪಿಗಿಂತ 9 ರನ್ ಕಡಿಮೆ ಗಳಿಸುತ್ತಾನೆ. ಕ್ಯೂ ಮತ್ತು ಆರ್ನ ಸರಾಸರಿ 67 ರನ್ ಗಳಿಸುತ್ತಾರೆ. ಹಾಗಾದರೆ ಟಿ ಯು ಎಷ್ಟು ರನ್ ಗಳಿಸುತ್ತಾನೆ ಅಂತ ಇಲ್ಲಿ ಕೇಳಿದರು. ಇಲ್ಲಿ ಟೋಟಲ್ ಆಗಿ 120 ರನ್ ಇವ್ರು ಗಳಿಸಿದಂಗೆ ಆಗುತ್ತೆ. ಯಾಕಂದ್ರೆ ಟೋಟಲ್ ಆಗಿ 5 ಜನ ಅದಾರು. ಒಬ್ಬೊಬ್ಬರ 24 ರನ್ ಅಂದ್ರೆ 120 ರನ್ಸ್ ಆಯ್ತು. ಇಲ್ಲಿ ಎಸ್ ಏನೈತಿ ಟಿಗಿಂತ 5 ರನ್ ಹೆಚ್ಚು ಹೊಡೆದನು. ಟಿ ಏನೈತಿ ಪಿಗಿಂತ 9 ರನ್ ಕಡಿಮೆ ಹೊಡೆದನು. ಮತ್ತು ಕ್ಯೂ ಮತ್ತು ಆರ್ ಇಬ್ಬರು ಕೂಡಿ ಎಟ್ಟೈತಿ 67 ರನ್ನನ್ನು ಇವರು ಹೊಡೆದಾರು. ಇಲ್ಲಿ ಅಷ್ಟು ಜನರ ರನ್ನನ್ನು ಕೂಡಿಸಿದಾಗ 120 ನಮ್ಗೆ ಆಗಬೇಕು. ಪಿದ ಗೊತ್ತಿಲ್ಲ, ಅಷ್ಟ ಬರ್ರಿ. ಇಲ್ಲಿ ಕ್ಯೂ ಮತ್ತು ಆರ್ ಎರಡು ಕೂಡಿಸಿ ಗೊತ್ತೈತಿ. ಹಾಗೆ ಇಲ್ಲಿ ಎಸ್ ಅದೇನೈತಿ T+5 ಐತಿ. ಟಿದೇನೈತಿ P-9 ಐತಿ. ಇಲ್ಲಿ ಪಿ ಯಾಜಿಟ್ಟಿಟ್ಟ. ಇಲ್ಲಿ ಕ್ಯೂ ಪ್ಲಸ್ ಆರ್ ಇದ್ದಿದ್ದ 67. ಇಲ್ಲಿ T+5 ಪ್ಲಸ್ P-9. ಇಲ್ಲಿ ಪಿ ಇಲ್ಲೊಂದು ಪಿ ಟೋಟಲ್ ಆಗಿ 2P. ಇಲ್ಲಿ ಇದು ಪ್ಲಸ್ ಟಿನ. ಇಲ್ಲಿ ಪ್ಲಸ್ ಟಿ ಪ್ಲಸ್ 67 ಪ್ಲಸ್ 5 -9. ಸೊ ಇದರಲ್ಲಿ -9 ಒಳಗೆ 5 ಕಳೆದ್ರೆ -4 ಉಳಿತು. -4 67 ಒಳಗೆ ಕಳೆದ್ರೆ 63 ಉಳಿತು. ಈ 63 ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. ಇಲ್ಲಿ 57 ಉಳಿತದ. ಇಲ್ಲಿ 2P ಇದ್ದಿದ್ದ ಈ ಕಡೆ ಕಳಿಸಿ T = 57 - 2P. ಈ ಟಿ ವ್ಯಾಲ್ಯೂವನ್ನು ನಾವು ಇದರಲ್ಲಿ ಹಾಕೋಣ. ಇಲ್ಲಿ ಟಿ ವ್ಯಾಲ್ಯೂ ಹಾಕಿದಾಗ 57 - 2P = P-9. ಇಲ್ಲಿ ಈ 2Pಯನ್ನು ಈ ಕಡೆ ಕಳಿಸಿದಾಗ ಪ್ಲಸ್ ಆಗುತ್ತೆ. ಸೊ P + 2P ಅಂದ್ರೆ ಟೋಟಲ್ ಆಗಿ 3P. ಈ -9 ಈ ಕಡೆ ಕಳಿಸಿದಾಗ ಇಲ್ಲಿ ಪ್ಲಸ್ ಆಗುತ್ತೆ. ಹಾಗಾಗಿ 57 + 9 ಅಂದರೆ 66. ಇಲ್ಲಿ P = 22 ಅಂತ ನಮ್ಗೆ ಬಂತು. ಬಟ್ ನಾವು ಏನು ಕಂಡುಹಿಡಬೇಕು, ಟಿಯನ್ನು ಕಂಡುಹಿಡಬೇಕು. ಸೊ ಟಿ ಅಂದ್ರೆ P-9. P ಎಷ್ಟದ 22 ಅದ. ಅದರಲ್ಲಿ 9 ಕಳೆದಾಗ ನಮ್ಗೆ ಟಿ ಒಟ್ಟ 13 ರನ್ನನ್ನು ಇಲ್ಲಿ ಹೊಡಿತಾನು. ಇಲ್ಲಿ ಟಿ ಯು ಎಷ್ಟು ರನ್ನನ್ನು ಗಳಿಸ್ತಾರಂತ ಕೇಳಾರೋ ಇಲ್ಲಿ 13 ರನ್ನನ್ನು ಅವ ಗಳಿಸ್ತಾನು. ನೆಕ್ಸ್ಟ್, a total of 224 coins of 2 paisa and 50 paisa make a sum of 67. The number of 20 paisa coins is ಅಂತ ಕೊಟ್ಟಾರು. ಸೊ ಇಲ್ಲಿ 224 ಕಾಯಿನ್ ಅದಾವು. ಅದರಲ್ಲಿ 20 ಪೈಸಾ ಮತ್ತು 50 ಪೈಸಾಗಳನ್ನು ಎರಡೂ ಕೂಡಿಸಿದಾಗ ಟೋಟಲ್ ಆಗಿ 67 ರೂಪಾಯಿ ಅವು ಆಗುತ್ತಾವು. ಸೊ ಅದರಲ್ಲಿ 20 ಪೈಸೆದು ಕಾಯಿನ್ ಎಷ್ಟು ಅದಾವು ಅಂತ ಇಲ್ಲಿ ಕೇಳಿದರು.
ಇಲ್ಲಿ 20 ಪೈಸೆದು ಎಷ್ಟು ಅದಾವ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೆ 20x ಪ್ಲಸ್ 50 ಪೈಸೆದು ಇಲ್ಲಿ 224 ಮೈನಸ್ ಎಕ್ಸ್ ಅಂದ್ರೆ 20 ಪೈಸೆದು ಎಷ್ಟು ಅದಾವಲ್ಲ ಟೋಟಲ್ ಅಷ್ಟು ಕಳೆದಾಗ ಇಲ್ಲಿ ಎಷ್ಟು ಉಳಿತಾವಲ್ಲ ಅದಕ್ಕೆ ಇಂಟು ಮಾಡಿದಾಗ ಇಲ್ಲಿ ಏನಾಗುತ್ತೆ ನಮ್ಗೆ ಟೋಟಲ್ ಅಮೌಂಟ್ ಬರ್ತದೆ. ಇಲ್ಲಿ 67 ನಾನು ಅದ ರೂಪಾಯಿ ಒಳಗಿದ್ದನ್ನು ಪೈಸೆದಾಗ 6700 ಅಂತ ಬರ್ಕೊಂಡನಿ. 1 ರೂಪಾಯಿ ಅಂದ್ರೆ 100 ಪೈಸೆ ಆಗುತ್ತೆ. ಸೊ ಇಲ್ಲಿ 67 ರೂಪಾಯಿ ಐತಿ, ಹಾಗಾಗಿ 6700 ಪೈಸೆ ಇಲ್ಲಿ ಆಗುತ್ತೆ. ಇಲ್ಲಿ ಮೈನಸ್ 50x ಇಲ್ಲಿ 50 ಈ 224ಕ್ಕೆ ಇಂಟು ಮಾಡಿದಾಗ 11200 ಆಗುತ್ತೆ. ಇಲ್ಲಿ ಮೈನಸ್ 50x ಇದ್ದಿದ್ದ ಇಲ್ಲಿ 20x ಕಳೆದ್ರೆ ಮೈನಸ್ 30x ಉಳಿತು. ಈ 11200 ಈ ಕಡೆ ಕಳಿಸಿದಾಗ ಮೈನಸ್ ಆಯ್ತು. ಇಲ್ಲಿ 6700 ಕಳೆದಾಗ ಇಲ್ಲಿ ಮೈನಸ್ 4500 ಆಯ್ತು. ಈ ಮೈನಸ್ ಎರಡು ಕ್ಯಾನ್ಸಲ್ ಆಗಿ ಇಲ್ಲಿ ಎಕ್ಸ್ ಇಕ್ವಲ್ ಟು ಏನಾಗುತ್ತೆ ಈ 30 ಈ ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ. ಇಲ್ಲಿ 4500 ಒಳಗೆ ಈ 30ರಲ್ಲೇ ಭಾಗಾಕಾರ ಮಾಡಿದಾಗ ನಮ್ಗೆ ಎಕ್ಸ್ ಬೆಲೆ ಎಷ್ಟು ಬರುತ್ತೆ 150. ಇಲ್ಲಿ ನಮ್ಗೆ 20 ಕೂಡ 20 ಪೈಸೆ ಕೂಡ 150 ನಾಣ್ಯಗಳು ಏನಾಗುತ್ತೆ ಇಲ್ಲಿ ಇಂಟು ಮಾಡಬೇಕಾಗತ್ತೆ. ಹಾಗಾಗಿ 20 ಪೈಸೆದು 150 ನಾಣ್ಯಗಳು ಇದರಲ್ಲಿ ಇರ್ತಾವೆ. ಉಳಿದಿದ್ದು ಅಂದ್ರೆ 74 ಕಾಯಿನ್ ಏನೈತಿ 50 ಪೈಸೆದು ಇರ್ತಾವೆ. ಬೇಕಾದ್ರೆ ನೀವು ಮಾಡಿ ನೋಡ್ಬೋದು. 20 ಪೈಸಾ ಇಂಟು 150 ಪ್ಲಸ್ 50 ಪೈಸಾ ಇಂಟು 74. ಸೊ ಇದನ್ನು ನೀವು ಇಂಟು ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟಾಗುತ್ತೆ ಇಲ್ಲಿ 6700 ಇಲ್ಲಿ ಆನ್ಸರ್ ಬರ್ತದೆ. ನೆಕ್ಸ್ಟ್ ಕುಶಾಲ್ ಒಬ್ಬ ವ್ಯಕ್ತಿಯು ಫೋಟೋವನ್ನು ನೋಡುತ್ತಾ ಅವನ ತಾಯಿಯು ನನ್ನ ತಂದೆಯ ಮಗನ ಹೆಂಡತಿಯಾಗಿದ್ದು ನನಗೆ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಇರುವುದಿಲ್ಲ ಅಂತ ಇಲ್ಲಿ ಹೇಳ್ತಾನೋ. ಹಾಗಾದರೆ ಆ ಕುಶಾಲನು ಯಾರ ಫೋಟೋವನ್ನು ನೋಡುತ್ತಿದ್ದಾನೆ ಅಂತ ಇಲ್ಲಿ ಕೇಳ್ತಾರೋ. ಇಲ್ಲಿ ಮೊದಲೇದಾಗಿ ನನ್ನ ತಂದೆಯ ಈ ಅವನ ತಾಯಿಯು ಅನ್ನೋದು ಬಿಡ್ರೀಗ ನನ್ನ ತಂದೆಯ ಮಗನ ಹೆಂಡತಿ ಅಂದ್ರೆ ಅವನ ತಂದೆಯ ಮಗ ಅಂದ್ರೆ ಅವನ ಹೆಂಡತಿ ನನಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇಲ್ಲ ಅಂದ್ರೆ ಅವನ ಹೆಂಡತಿ ಅವನ ಇಲ್ಲಿ ಕುಶಾಲನ ಹೆಂಡತಿ. ಸೊ ಅವನ ತಾಯಿಯು ಅಂದ್ರೆ ಇಲ್ಲೊಬ್ಬ ಹುಡುಗದಾನು, ಅವನ ಹೆಂಡತಿ ಇವನ ತಾಯಿ. ಸೊ ಹಾಗಾಗಿ ಇವರಿಬ್ಬರು ಗಂಡ ಹೆಂಡತಿ. ಈಕೆ ಇವನ ತಾಯಿ ಆಗ್ತಾಳೆ. ಸೊ ಹಾಗಾದರೆ ಈ ಫೋಟೋದಲ್ಲಿ ಯಾರ್ದಾರು ಇವನ ಮಗ ಏನಾಗಿರ್ತಾನೆ ಇಲ್ಲಿ ಇರ್ತಾನೆ. ಸೊ ಇಲ್ಲಿ ಅವನ ಮಗನ ಫೋಟೋ ಏನಿರ್ತದ ಅಲ್ಲಿ ಕುಶಾಲನು ನೋಡಿ ಹೇಳ್ತಿರ್ತಾನು. ನೆಕ್ಸ್ಟ್ ಬೈ ಅಬ್ಸರ್ವಿಂಗ್ ದ ರಿಲೇಷನ್ಶಿಪ್ ಆಫ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಚೂಸ್ ದ ಸೇಮ್ ರಿಲೇಷನ್ಶಿಪ್ ಫಾರ್ ದ ಥರ್ಡ್ ಫ್ರಮ್ ದ ಆಪ್ಷನ್ ಗಿವನ್ ಅಂತ ಕೊಟ್ಟಾರು. ಸೊ ಇದರಲ್ಲಿಯೂ ಸ್ವಲ್ಪ ಕನ್ಫ್ಯೂಷನ್ ಐತಿ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ತೀನಿ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ಲೆಟರ್ಸ್ ಆಫ್ ದ ವರ್ಡ್ ಕರ್ನಾಟಕ ಬಿ ಅರೇಂಜ್ಡ್ ಅಂತ ಕೇಳ್ಯಾರು. ಇಲ್ಲಿ ಟೋಟಲ್ ಆಗಿ 9 ಅಕ್ಷರಗಳಿವೆ. ಇಲ್ಲಿ ಟೋಟಲ್ ಆಗಿ 9 ಅಕ್ಷರಗಳಿವೆ ಅಂದ್ರೆ 9 ಫ್ಯಾಕ್ಟೋರಿಯಲ್. ಬಟ್ ಇಲ್ಲಿ ಎ ಅನ್ನೋದು 8 ಸಲ ರಿಪೀಟ್ ಆಗಿದೆ. ಇಲ್ಲಿ ಟೋಟಲ್ ಆಗಿ 4 ಸಲ ರಿಪೀಟ್ ಆಗಿದೆ, ಹಾಗಾಗಿ ಇದು 4 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇಲ್ಲಿ ಕೆ ಅನ್ನೋದು ಎಷ್ಟು ಸಲ ರಿಪೀಟ್ ಆಗಿದೆ 1 ಸಲ, ಇಲ್ಲಿ 2 ಸಲ.
ಸೊ ಕೆ ಅನ್ನೋದು 2 ಸಲ ರಿಪೀಟ್ ಆಗಿದೆ ಅಂದರೆ ಇಲ್ಲಿ 2 ಫ್ಯಾಕ್ಟೋರಿಯಲ್. ಸೊ ಇದನ್ನು 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲನ್ನು ಮಾಡಿದಾಗ ಇಲ್ಲಿ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಅದನ್ನು ಬರ್ಕೋತಿಂದ ಇಲ್ಲಿ ಬಾಗಲೇ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇಲ್ಲಿ 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಇಲ್ಲಿ 2 ಒಂದಲೇ 2 ಮೂರಲೇ ಆಗುತ್ತೆ ಇಲ್ಲಿ. ಸೊ ಇಲ್ಲಿ 5 ಮೂರಲೇ 15, 15 7 ನಂತರ 8 9 ಇದನ್ನು ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತದೆ? 7560 ಇಲ್ಲಿ ಆನ್ಸರ್ ಬರ್ತದೆ. ನೆಕ್ಸ್ಟ್, ಕೆಳಗಿನಗಳ ಜಡತ್ವದ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂದರು. ಸೊ ಇನರ್ಸಿಯಾದ ಇಳಿಕೆ ಕ್ರಮ ಅಂತ ಇಲ್ಲಿ ಕೇಳಿದರು. ಇಲ್ಲಿ ಅತಿ ಕಡಿಮೆಯಲ್ಲಿ ಇಲ್ಲಿ ಶಟಲ್ ಕಾರ್ಕ್ ಒಳಗೆ ಇರ್ತದೆ. ಅತಿ ಜಡವಾದ ವಸ್ತು ಇಲ್ಲಿ ಗುಂಡು ಏನೈತಿ ಇಲ್ಲಿ ಅತಿ ಜಡವಾಗದ ಇರ್ತದೆ. ಸೊ ಹಾಗಾಗಿ ಇಳಿಕೆ ಕ್ರಮ ಕೇಳ್ಯಾರ ಅಂದ್ರೆ ಮೊದಲ ಅತಿ ಹೆಚ್ಚು ಜಡತ್ವ ಎತ್ತರವಾಗದ ಗುಂಡು ಒಳಗದ. ಈ ಗುಂಡು ಅನ್ನೋದು ಎಲ್ಲದ ಇಲ್ಲಿ ಮೊದಲಿಗೆ ಇಲ್ಲಿ ಅದ. ಹಾಗಾಗಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ರವಿ ರಾಕೇಶ್ಗಿಂತ ಎತ್ತರವಾಗಿದ್ದಾನೆ, ಆತ ಸುನಿಲ್ಗಿಂತ ಗಿಡ್ಡವಾಗಿದ್ದಾನೆ. ಮೋಹನ್ ಸುರೇಶ್ಗಿಂತ ಎತ್ತರವಾಗಿದ್ದಾನೆ, ಆದರೆ ರಾಕೇಶ್ಗಿಂತ ಗಿಡ್ಡವಾಗಿದ್ದಾನೆ. ಸುನಿಲ್ ರವಿಗಿಂತ ಗಿಡ್ಡನಾಗಿದ್ದಾನೆ. ಎಲ್ಲರಿಗಿಂತ ಎತ್ತರದ ವ್ಯಕ್ತಿ ಯಾರು ಅಂತ ಕೇಳ್ಯಾರು. ಇಲ್ಲಿ ಮೊದಲಿಗೆ ರವಿ ರಾಕೇಶ್ಗಿಂತ ಎತ್ತರವಾಗಿದ್ದಾನೆ. ಇಲ್ಲಿ ಒಂದು ಸೆಕೆಂಡ್. ಸೊ ಇಲ್ಲಿ ರವಿ ರಾಕೇಶ್ಗಿಂತ ಎತ್ತರವಾಗಿದ್ದಾನೆ, ಸುನಿಲ್ಗಿಂತ ಗಿಡ್ಡವಾಗಿದ್ದಾನೆ. ನಂತರ ಇಲ್ಲಿ ಮೋಹನ್ ಸುರೇಶ್ಗಿಂತ ಎತ್ತರವಾಗಿದ್ದಾನೆ, ಆದರೆ ರಾಕೇಶ್ಗಿಂತ ಗಿಡ್ಡವಾಗಿದ್ದಾನೆ. ಇಲ್ಲಿ ರಾಕೇಶ್ಗಿಂತ ಗಿಡ್ಡ ಅಂದ್ರೆ ಇಲ್ಲಿ ರವಿಗಿಂತನೂ ಗಿಡ್ಡ ಆದಂಗಾತ. ಸೊ ಇಲ್ಲಿ ಸುನೀಲ್ ರವಿಗಿಂತ ಗಿಡ್ಡದಾಗಿದ್ದಾನೆ. ಇದರಲ್ಲಿ ಸುನೀಲನು ರವಿಗಿಂತ ಗಿಡ್ಡದಾನು. ಇಲ್ಲಿ ರಾಕೇಶ್ಗಿಂತನೂ ರವಿ ಎತ್ತರ ಆಗಿದ್ದಾನು. ಹಾಗಾಗಿ ಇಲ್ಲಿ ರಾಕೇಶು ಬರೋದಿಲ್ಲ ಮತ್ತು ಸುನೀಲು ಬರೋದಿಲ್ಲ. ಮತ್ತು ಇಲ್ಲಿ ಏನು ಕೊಟ್ಟರು? ಮೋಹನ್ ಸುರೇಶ್ಗಿಂತ ಎತ್ತರವಾಗಿದ್ದಾನೆ, ಆದರೆ ರಾಕೇಶ್ಗಿಂತ ಅಲ್ಲ. ಅಂದ್ರೆ ರಾಕೇಶ್ ರವಿಗಿಂತ ಗಿಡ್ಡದಾನ ಅಂದರೆ ಸುರೇಶನು ಗಿಡ್ಡ ಆಗಿರ್ತಾನೆ. ಹಾಗಾಗಿ ಇಲ್ಲಿ ರವಿ ಏನೈತಿ ಎಲ್ಲರಿಗಿಂತ ಎತ್ತರವಾಗಿ ಇರ್ತಾನೆ. ನೆಕ್ಸ್ಟ್, ಮಿಸ್ಟರ್ ರಾಜ್ ದಸರಾ ಹಬ್ಬಕ್ಕಾಗಿ 40,000ಗಳನ್ನು ಖರ್ಚು ಮಾಡಿದ್ದು, ವಾಷಿಂಗ್ ಮಿಷಿನ್ ಕೊಂಡುಕೊಳ್ಳಲು 38,800 ಖರ್ಚು ಮಾಡಿದ್ದು ಮತ್ತು ತನ್ನಲ್ಲಿ ಒಟ್ಟು ಹಣದಲ್ಲಿ 20% ಹಣವನ್ನು ನಗದು ರೂಪದಲ್ಲಿ ಉಳಿಸಿಕೊಂಡಿರುತ್ತಾನೆ. ಹಾಗಾದರೆ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಒಟ್ಟು ಹಣವನ್ನು ಹೇಳುವ ಆಯ್ಕೆ ಯಾವುದು ಅಂತ ಕೇಳ್ಯಾರು. ಇಲ್ಲಿ ಟೋಟಲ್ದೊಳಗೆ ಅವ 20% ಉಳಿಸ್ಕೊಂಡಾನು. ಹಾಗಾಗಿ 80% ಅವ ಖರ್ಚು ಮಾಡ್ಯಾನು. ಆ 80% ಖರ್ಚು ಮಾಡಿದಷ್ಟು ಅಂದ್ರೆ 40,000 ಮತ್ತು 38,000 ಟೋಟಲಾಗಿ 78,800 ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತಾನು. ಬಟ್ ನಮಗೇನು ಬೇಕು? 100% ಅಂದ್ರೆ ಅವನ ಬಳಿ ಇದ್ದ ಹಣ ನಮಗೆ ಬೇಕು. ಸೊ ಇಲ್ಲಿ ಒಂದು 0 ಹೊತ್ತು, ಇಲ್ಲಿ ಒಂದು 0 ಹೊತ್ತು, 2 4 2 5. ಸೊ ಇಲ್ಲಿ 4 1, ಇಲ್ಲಿಯೂ 4 1, 3 ಉಳಿತು, 4 9, 36,
2 ಉಳಿತು 4 7 28 ಇಲ್ಲಿ ಪೂಜಿ. ಹಾಗಾಗಿ 5ರಿಂದ ಇದಕ್ಕೆ ಇಂಟು ಮಾಡಿದಾಗ 19,700ಕ್ಕೆ 5ರಿಂದ ಇಂಟು ಮಾಡಿದಾಗ ನಮಗೆ ಆನ್ಸರ 98,500 ರೂಪಾಯಿಗಳು ಇಲ್ಲಿ ಏನಾಗುತ್ತೆ ಅವನ ಬಳಿ ಹಣ ಇರ್ತಾವೆ. ನೆಕ್ಸ್ಟ್ 4 ವರ್ಷಗಳ ಹಿಂದೆ ಸಮನ್ವಯ ವಯಸ್ಸು ಗಾನವಿ ವಯಸ್ಸಿನ 2ರಷ್ಟಿತ್ತು. ವರ್ತಮಾನ ಕಾಲದ ನಂತರದ 4 ವರ್ಷಗಳಲ್ಲಿ ಇವರಿಬ್ಬರ ವಯಸ್ಸುಗಳನ್ನು ಸಂಕಲನ ಮಾಡಿದರೆ 58 ಆಗುತ್ತದೆ. ಹಾಗಾದರೆ ವರ್ತಮಾನ ಕಾಲದಲ್ಲಿ ಇಬ್ಬರ ವಯಸ್ಸಿನ ಅನುಪಾತ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸೂಕ್ತವಾಗಿದೆ ಅಂತ ಇಲ್ಲಿ ಕೇಳ್ಯಾರು. ಸೊ ಇಲ್ಲಿ ಸಮನ್ವಯ ವಯಸ್ಸು ಗಾನವಿ ವಯಸ್ಸಿಗಿಂತ 2ರಷ್ಟು, ಹಾಗಾಗಿ 1:2. ಇಲ್ಲಿ ಗಾನವಿ ವಯಸ್ಸು ಏನಾಗುತ್ತೆ ಇಲ್ಲಿ ಎಕ್ಸ್ ಹತ್ತು ಅಂದಾಗ ಇಲ್ಲಿ ಏನು ಕೇಳ್ಯಾರ ಅವ್ರ 4 ವರ್ಷದ ಹಿಂದೆ, ಇಲ್ಲಿ 4 ವರ್ಷದ ಹಿಂದೆ ನಂತರ ಏನಾಗುತ್ತೆ ನಂತರದ 4 ವರ್ಷಗಳಲ್ಲಿ ಅಂದ್ರೆ ಇಲ್ಲಿ 4 ವರ್ಷ ಈಗ ಪ್ರೆಸೆಂಟ್ ಇಲ್ಲಿ ಐತೆ ಅಂದ್ರೆ ಇಲ್ಲಿ 4 ವರ್ಷದ ಹಿಂದೆ ಹಾಗೂ 4 ವರ್ಷಗಳ ನಂತರ ಇಲ್ಲಿ ಟೋಟಲ್ ಡಿಫ್ರೆನ್ಸ್ ಸೆಟ್ ಆಯ್ತು 8 ವರ್ಷ ಇಲ್ಲಿ ಏನಾಗುತ್ತೆ ಡಿಫ್ರೆನ್ಸ್ ಆಗುತ್ತೆ. ನಾವು ಇಲ್ಲಿ ಆ 8 ವರ್ಷಗಳ ನಂತರದ ಇಲ್ಲಿ ಏನಾಗುತ್ತೆ ನೋಡಬೇಕಾಗುತ್ತೆ. ಇಲ್ಲಿ ಗಾನವಿ ವಯಸ್ಸನ್ನು ಎಕ್ಸ್ ಹತ್ತು ಅಂದಾಗ 8 ವರ್ಷಗಳ ನಂತರ ಎಕ್ಸ್ ಪ್ಲಸ್ 8 ಆಗುತ್ತೆ. ಹಾಗೆ ಸಮನ್ವಯ 2ರಷ್ಟು ಇತ್ತು, ಹಾಗಾಗಿ 2 × x + 8 ಆಗುತ್ತೆ. ಟೋಟಲ್ ಆಗಿ 58 ವರ್ಷಗಳು. ಇಲ್ಲಿ ಅವರಿಬ್ಬರ ವಯಸ್ಸು 4 ವರ್ಷಗಳಲ್ಲಿ ಅಂದ್ರೆ ನಂತರದ 4 ವರ್ಷಗಳಲ್ಲಿ 58 ಆಗಿರ್ತದೆ. ಇಲ್ಲಿ 2x + x ಅಂದ್ರೆ ಟೋಟಲಾಗಿ 3x, 8 + 8 ಏನಾಗುತ್ತೆ 16 ಆಗುತ್ತೆ. ಈ 16ನ್ನು ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. 58ರಲ್ಲಿ 16 ಕಳೆದಾಗ ನಮ್ಗೆ 42 ಬರ್ತದೆ. ಇಲ್ಲಿ 3ನ್ನು ಈ ಕಡೆ ಕಳಿಸಿದಾಗ ಬಾಕಾರಾಗಿ ಇಲ್ಲಿ x = ನಮಗೆ 14 ಸಿಗ್ತದೆ. ಇಲ್ಲಿ ಗಾನವಿ ವಯಸ್ಸು ಎಷ್ಟಾಗುತ್ತೆ x + 8 ಅದ ಪ್ರೆಸೆಂಟ್ ವಯಸ್ಸು, ಹಾಗಾಗಿ 22 ಆಗುತ್ತೆ. ಇಲ್ಲಿ ಸಮನ್ವಯ ವಯಸ್ಸು 2x + 8 ಆಗುತ್ತೆ, ಹಾಗಾಗಿ 36 ವರ್ಷಗಳಾಗುತ್ತೆ. ಇಲ್ಲಿ ಅವರಿಬ್ಬರ ವರ್ಷಗಳ ಅನುಪಾತ ಕೇಳ್ಯಾರು 22:36. ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 2 ಟ್ರಾಫಿಕ್ ದೀಪಗಳ 30 ಸೆಕೆಂಡುಗಳು ಮತ್ತು 60 ಸೆಕೆಂಡುಗಳ ಅಂತರಗಳಲ್ಲಿ ಅನುಕ್ರಮವಾಗಿ ಹೊಳೆಯುತ್ತವೆ. ಹಾಗಾದರೆ 2 ದೀಪಗಳು ಒಟ್ಟಿಗೆ ಹೊಳೆಯುವ ಕನಿಷ್ಠ ಸಮಯ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸರಿ ಅಂತ ಇಲ್ಲಿ ಕೇಳ್ಯಾರು. ಇಲ್ಲಿ 2 ಒಟ್ಟಿಗೆ ಅಂದಾಗ ಈ 30 ಮತ್ತು 60ರ ಲಸವನ್ನು ತೆಗೆದುಬಿಟ್ರೆ ನಮಗೆ ಆನ್ಸರ ಸಿಗುತ್ತೆ. ಈ 60 ಮತ್ತು 30ರ ಲಸ ಏನಾಗುತ್ತೆ 30 ಒಂದ್ಲೆ 32 2 ಒಂದ್ಲೆ. ಸೊ ಈ ಥರ ಲಸ ಏನಾಗುತ್ತೆ 60 ಸೆಕೆಂಡುಗಳನ್ನು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 180 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ವೈದ್ಯಕೀಯ ತಪಾಸಣೆಯನ್ನು ನಡೆಸಿದಾಗ 100 ವಿದ್ಯಾರ್ಥಿಗಳಿಗೆ ಕಣ್ಣಿನ ಸಮಸ್ಯೆ, 60 ವಿದ್ಯಾರ್ಥಿಗಳಿಗೆ ಹೃದಯದ ಸಮಸ್ಯೆ ಹಾಗೂ 40 ವಿದ್ಯಾರ್ಥಿಗಳಿಗೆ 2 ಸಮಸ್ಯೆಗಳು ಬೆಳಕಿಗೆ ಬರುತ್ತವೆ ಎಂದರು. ಇಲ್ಲಿ ಮೊದಲೇ ಕ್ವಶನ್ ಏನದ ಕಣ್ಣಿನ ಸಮಸ್ಯೆ ಮಾತ್ರ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೇಳಿದರು. ಇಲ್ಲಿ 2 ಸಮಸ್ಯೆ ಇರುವ ವಿದ್ಯಾರ್ಥಿಗಳು ಅಷ್ಟು 40. ಇಲ್ಲಿ ಕಣ್ಣಿನ ಸಮಸ್ಯೆ, ಇಲ್ಲಿ ಹೃದಯದ ಸಮಸ್ಯೆ. ಇಲ್ಲಿ 40 ಆಲ್ರೆಡಿ ಇದಾರ ಅಂದ್ರೆ ಟೋಟಲ್ ಆಗಿ ಕಣ್ಣಿನ ಸಮಸ್ಯೆ ಇರೋರ 100 ಜನ. ಇಲ್ಲಿ ಆಲ್ರೆಡಿ 40 ದಾರು. ಇಲ್ಲಿ ಎಷ್ಟಾಗುತ್ತೆ 60 ಜನ ಏನಾಗುತ್ತೆ ಈ ಕಣ್ಣಿನ ಸಮಸ್ಯೆ ಮಾತ್ರ ಏನೈತಿ ಈ 60 ಜನರಲ್ಲಿ ಇರ್ತದೆ. ಇಲ್ಲಿ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನೋದು
ಕಣ್ಣಿನ ಅಥವಾ ಹೃದಯದ ಸಮಸ್ಯೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳ್ಯಾರು. ಇಲ್ಲಿ ಟೋಟಲ್ ಆಗಿ ಇಲ್ಲಿ 2 ಸಮಸ್ಯೆ 40 ಜನ, ಈ ಕಡೆ 60, ಈ ಕಡೆ 20 ಜನ. ಸೊ ಇದು ಕಣ್ಣಿನ ಸಮಸ್ಯೆ, ಇದು ಹೃದಯದ ಸಮಸ್ಯೆ. ಇಲ್ಲಿ 2ರಲ್ಲಿ 1 ಇರ್ಬೇಕಂತ ಕೇಳ್ಯಾರು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಇವುಗಳ ಟೋಟಲ್ ಎಷ್ಟಾಗುತ್ತೆ, 120 ಜನಕ್ಕೆ ಏನದ ಕಣ್ಣಿನ ಸಮಸ್ಯೆ ಐತಿ ಅಥವಾ ಹೃದಯದ ಸಮಸ್ಯೆ ಇರ್ತೈತಿ. ಹಾಗಾಗಿ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕಣ್ಣಿನ ಹಾಗೂ ಹೃದಯದ ಯಾವುದೇ ಸಮಸ್ಯೆ ಇಲ್ಲದ ವಿದ್ಯಾರ್ಥಿಗಳ ಸಂಖ್ಯೆಯು ಎಷ್ಟು ಅಂತ ಕೇಳ್ಯಾರು. ಇಲ್ಲಿ ಟೋಟಲ್ ಆಗಿ 180 ಜನ ಅದಾರು. ಅದರಲ್ಲಿ ಕಣ್ಣಿನ ಅಥವಾ ಹೃದಯದ ಸಮಸ್ಯೆ ಇರುವ ವಿದ್ಯಾರ್ಥಿಗಳು ಎಷ್ಟ, 120 ಜನ. ಹಾಗಾಗಿ ಇಲ್ಲಿ 60 ಜನಕ್ಕೆ ಏನೈತಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿ ಇರುವುದಿಲ್ಲ. ಆಪ್ಷನ್ 2 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇನ್ ಅ ಫ್ಯಾಮಿಲಿ ದ ಮದರ್ ಟುಕ್ 1/4 ಆಫ್ ದ ಕೇಕ್ ಆ್ಯಂಡ್ ಸಿ ಹ್ಯಾಡ್ 3 times ಆಸ್ ಮಚ್ ಆಸ್ ಈಚ್ ಆಫ್ ದ ಅದರ್ ಮೆಂಬರ್ಸ್ ಹ್ಯಾಡ್, ದ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಈಸ್ ಅಂತ ಕೇಳ್ಯಾರು. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, 10 ಜನ ಇರ್ತಾರೋ. ಅದು ಯಾವ ರೀತಿ ಅಂತ ನೋಡೋಣ. ಟೋಟಲ್ ಆಗಿ ಎಕ್ಸ್ ಮೆಂಬರ ಮತ್ತು +1 ಅಂದ್ರೆ ಅವರ ಮದರ ಅಂತ. ಇಲ್ಲಿ ಫಾದರ್ ಅಂತಂದರು, ಇಲ್ಲಿ ಮದರ್ ಆಗ್ಬೇಕು. ಇಲ್ಲಿ 1/4 ಸೇರ. ಸೊ ಉಳಿದಿದ್ದೆಷ್ಟು 3/4x. ಹಾಗಾಗಿ ಇಲ್ಲಿ 3 × 3/4x ಈಕ್ವಲ್ ಟು 1/4. ಇಷ್ಟೆಷ್ಟು ತೊಗೋಬೇಕಾಗಿತ್ತು, 1/4 ಅಕ್ಕಿ ತೊಗೊಂಡಳು. ಇಲ್ಲಿ ಈ 3 ಭಾಗ ಏನೈತಿ ಉಳಿದದ. ಹಾಗಾಗಿ ಈ 3 × 3 × 3 ಎಷ್ಟಾಗತ್ತೆ, ಇದು 3 × 3 ಏನಾಗುತ್ತೆ 9 ಆಗುತ್ತೆ. ಇಲ್ಲಿ 4x ಅದ ಈಕ್ವಲ್ ಟು 1/4 ಅದ. ಈ 4ನ್ನು ಈ ಕಡೆ ಇಂಟು ಮಾಡಿದಾಗ 36 ಆಗುತ್ತೆ. ಈ 4x ಈ ಕಡೆ ಬರುತ್ತೆ. ಸೊ ಇಲ್ಲಿ 4x = 36 ಆಗುತ್ತೆ. ಇಲ್ಲಿ 4x = 36 ಆಗುತ್ತೆ. ಈ 4 ಇದ್ದಿದ್ದ ಈ ಕಡೆ ಬರ್ತಂದ್ರೆ ಭಾಗಾಕಾರ ಆಗುತ್ತೆ. ಹಾಗಾಗಿ x = 9 ಆಗುತ್ತೆ. ಮತ್ತು ಅದರಲ್ಲಿ ಆ ಮದರನ್ನು ಕೂಡಿಸಿದಾಗ ಟೋಟಲ್ ಆಗಿ 10 ಜನ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕೊಟ್ಟಿರುವ ಗಣಕ್ಕೆ ಸಂಬಂಧಿಸಿರುವ ಸೂಕ್ತ ಒಂದು ಸಂಖ್ಯೆಯನ್ನು ಆರಿಸಿ ಅಂದರು. ಸೊ ಇದರಲ್ಲಿಯೂ ಸ್ವಲ್ಪ ಗೊಂದಲ ಇರೋದ್ರಿಂದ ಇದು ಗೊತ್ತಾಗಿಲ್ಲ. ಸೊ ನಿಮಗೆ ಏನಾದರೂ ಗೊತ್ತಾಗಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್, 3 ಬಾಗಿಲೆ 3 + 3 ಬಾಗಿಲೆ ಬ್ರಾಕೆಟ್ 3 + 3 ಬಾಗಿಲೆ 3 + 3 ಬಾಗಿಲೆ ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು x / 34. ಇದನ್ನು ಭಾಗಾಕಾರ ಮಾಡಿದಾಗ ಟೋಟಲ್ ಆಗಿ ಇದರ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ 27 ಏನೈತಿ ಇದರ ಆನ್ಸರ ಬಂದೈತಿ. ಇಲ್ಲಿ ಮೊದಲಿಗೆ 3 ಬಾಗಿಲೆ 2 ಅಂದಾಗ ಇಲ್ಲಿ 1/2 ಅಂತ ಬರ್ತದೆ. ಈ 1/2 ಇಲ್ಲಿ ಇದಕ್ಕೆ ಕೂಡಿಸ್ಬೇಕು. ಇಲ್ಲಿ ಇದು ಕೂಡಿಸಿದಾಗ 7/2 ಅಂತ ಬರ್ತದೆ. ಅದನ್ನು ಈ 3ಕ್ಕೆ ಬಾಗಿಲೆ ಮಾಡಿದಾಗ 6/7 ಅಂತ ಆಗುತ್ತೆ. ನಂತರ ಈ 6/7 ಇದಕ್ಕೆ ಕೂಡಿಸಿದಾಗ 7 × 3 = 21, 21 6 27/7 ಆಗುತ್ತೆ. ನಂತರ ಭಾಗಾಕಾರ ನಂತರ ಪ್ಲಸ್ ಮಾಡಿದಾಗ ಕಡೆಗೆ ಇಲ್ಲಿ ಭಾಗಾಕಾರ ಮಾಡಿದಾಗ ಆನ್ಸರ 27 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕಡೆಯಿಂದ ನಡೆದಂಥ KUWSDBಯ GK ಪತ್ರಿಕೆಯಲ್ಲಿರುವ ಮೆಂಟಲ್ ಅಬಿಲಿಟಿ ಕ್ವಶನ್ಗಳು ಕಂಪ್ಲೀಟ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.